ಯಾಕೆ ನಿಲ್ಲಿಸ್ಬಿಟ್ಟೆ ಫಾತಿಮಾ? ಮುಂದೆ ಹೇಳು. ಯಾಕೆ ಹೇಳಕ್ ನಿನ್ ಬಾಯಿ ಬರ್ತಿಲ್ವಾ? ಇಮ್ರಾನ್, ರಾತ್ರಿ ಇಲ್ಲೇ ಇರಬೇಕು ಅಂದೆ, ಇರಕ್ಕೆ ಜಾಗ ಕೊಟ್ಟೆ, ಕಳ್ಸಿದ್ರೆ ತಪ್ಪಾಗುತ್ತೆ ಅಂತ. ಈಗ ನೀನು ಈ ಥರ ಮಾಡೋದು ಸರಿನಾ? ಜಾಗ ಕೊಟ್ಬಿಟ್ರೆ ಅಷ್ಟಕ್ಕೆ ಮುಗ್ದೋಗುತ್ತೆ ಸಸೂರ್ಜಿ. ಬೆಳಗ್ಗೆ ಎದ್ಮೇಲೆ ಕುಡಿಯೋಕ್ಕೊಂದು ಕಾಫಿ ಕೊಡ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡವಾ? ನೀವೇ ನನಗೆ ಪುಕ್ಸಾಟೆ ಕೊಡ್ತಾ ಇದ್ದೀರಾ, ಬಡ್ಡಿಗೆಲ್ಲನೂ ಜಮಾ ಮಾಡ್ಕೊತಿದ್ದೀರಾ ತಾನೆ? ನಿಮಗೆ ಯಾರು ಇಷ್ಟು ಹೆಲ್ಪ್ ಮಾಡ್ತಾರೆ ಸಸೂರ್ಜಿ? ಇಷ್ಟು ಹೆಲ್ಪ್ ಮಾಡಿದ್ರೆ ನನಗೆ ಒಂದು ಕಾಫಿ ಕೊಡೋ ಯೋಗ್ಯತೆ ಇಲ್ವಾ ಇಲ್ಲಿ? ಅದರಲ್ಲೂ ನಿಮ್ಮ ಭೇಟಿ ನನಗೆ ಬಾಯಿ ಬಂದಂಗೆ ಬೈತಾಳೆ. ಶಾಯಿದಾ, ಹೋಗೊಂದು ಲೋಟ ಕಾಫಿ ಮಾಡ್ಕೊಂಬ. ಜಿ ಹೇಳೋದು ಕೇಳಿಸ್ಲಿಲ್ವಾ? ಹೋಗೊಂದು ಲೋಟ ಕಾಫಿ ಮಾಡ್ಕೊಂಬ. ಇಮ್ರಾನ್, ನಿನಗೆ ಕಾಫಿ ತಾನೇ ಬೇಕು? ನಮ್ಮಿಂದ ದೊಡ್ಡ ತಪ್ಪಾಗಿದೆ, ಮಾಫ್ಕರ ಬೇಟ. ಮತ್ತೆ ರಾತ್ರಿ ಎಲ್ಲ ಮನೆಗೆ ಬರಬೇಡ ಇಮ್ರಾನ್. ಎಲ್ಲರೂ ನಮ್ಮ ನೋಡೋ ದೃಷ್ಟಿನ ಬದಲಾಗ್ತಾ ಇದೆ. ನಮ್ಮ ಉಲ್ಲಾದಲ್ಲೋ ನನ್ನ ನೋಡೋ ದೃಷ್ಟಿ ಬದಲಾಗಿದೆ ಸಸೂರ್ಜಿ. ಏನು ಮಾಡಲಿ, ಹಾಳಾದ ನನ್ನ ಬೈಕು ನಿಮ್ಮ ಮನೆ ಮುಂದೆನೇ ಕೆಟ್ಟೋಯ್ತು. ನನಗೆ ಈ ಊರಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನಮ್ಮವ್ರು ಯಾರು ಮನೆ ಒಳಗೋದ್ರು ನನ್ನನ್ನು ಸೇರಿಸಲ್ಲ. ಅಟ್ಲೀಸ್ಟ್ ನಿಮಗೆ ದುಡ್ಡು ಕೊಟ್ಟಿರೋದಕ್ಕೆ ನಾನು ಈ ಮನೆಗೆ ಬಂದಿದ್ದೀನಿ. ಇಲ್ಲ ಅಂದರೆ ರಾತ್ರಿ ಪೂರ್ತಿ ಬೀದಿಲೇ ಮಲಗಬೇಕಿತ್ತು. ಇಮ್ರಾನ್, ತಗೋ ಕಾಫಿ. ಆದಷ್ಟು ಬೇಗ ಕುಡಿದು ಜಾಗ ಖಾಲಿ ಮಾಡು. ಹೋಗ್ತೀನಿ ಸಾಸ್ಜಿ, ನನಗೇನು ಬೇರೆ ಕೆಲಸ ಇಲ್ವಾ? ಈಗ ಹೋಗಿ ಮತ್ತೆ ರಾತ್ರಿ ಬರ್ತೀನಿ. ಇಮ್ರಾನ್, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ದುಡ್ಡು ಕೊಡೋಕ್ಕೆ ಇನ್ನೂ ಟೈಮ್ ಇದೆ. ಇವತ್ತೇನಾರ ಮನೆಗೆ ಬಂದ್ಯೋ, ನಾನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ನಿನ್ನ ತಲೆ ತೆಗೆದೇ ಹೋಗ್ತೀನಿ. ಬೇಡ ಜಿ, ಇವನ್ ಜೀವ ನಾವ್ ಯಾಕೆ ತೆಗಿಬೇಕು? ಇವನ್ ನಮ್ಮನ್ನ ಬದುಕಕ್ಕೆ ಬಿಡಲ್ಲ. ನಾವೇ ವಿಷ ತಗೊಂಡು ಜೀವ ಬಿಡೋಣ. ಅಯ್ಯೋ, ಇಷ್ಟು ಚಿಕ್ಕ ವಿಚಾರಕ್ಕೆ ಸಾಯೋ ಮಾತೆಲ್ಲ ಯಾಕೆ ಸಾಸ್ಜಿ? ನಿಮ್ಮ ಭೇಟಿ ನನ್ನ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಲ್ಲ, ಒಂದು ವೇಳೆ ಅವಳು ಅರೇಂಜ್ ಮಾಡಿಲ್ಲ ಅಂದರೆ ಆಮೇಲೆ ಬೇಕಿದ್ರೆ ಮುಂದಕ್ಕೆ ನೋಡೋಣ. ಆದರೆ ಒಂದಂತೂ ನಿಜ, ನನ್ನ ದುಡ್ಡು ತಗೊಳ್ದೆ ನಾನು ಇಲ್ಲಿಂದಂತೂ ಹೋಗಲ್ಲ. ಟೈಮ್ ಬೇರೆ ಕಮ್ಮಿ ಇದೆ. ಸಸೂಜಿ, ರಜಿಯಾಗಿ ಹೇಳ್ಬಿಡಿ. ಈಗ ನಾನು ಹಾಲಲ್ಲಿ ಮಲಗಿದ್ದೀನಿ, ಮತ್ತೆ ಬಂದರೆ ಬೆಡ್ರೂಮಲ್ಲಿ ಮಲಗಿ ಹೋಗ್ತೀನಿ. ಮನ್ಸನ್ನ ಇಷ್ಟು ನಿಷ್ಠೂರ ಮಾಡ್ಕೋಬೇಡ್ವೋ, ಭರತನ್ ಒಳಗ್ ಕರಿಯೋ. ಅಮ್ಮ, ಏನಮ್ಮ ಹೇಳ್ತಾ ಇದೆಯಾ ನೀನು? ಅವ್ನು ಎಂತ ಕೆಲಸ ಮಾಡಿದೆ ಅಂತ ಗೊತ್ತಿದೆ ತಾನೆ, ಆದ್ರೂ ಈ ಮಾತು ಹೇಳ್ತಾ ಇದೆಯಾ ನೀನು? ತಪ್ಪು ಯಾರು ಮಾಡಲ್ಲ ರೀ. ಮನುಷ್ಯ ಅಂದ್ಮೇಲೆ ಒಂದೊಂದ್ಸಲ ಈ ತರ ಆಗುತ್ತೆ. ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡೋದಾ? ತಪ್ಪು ಎಲ್ಲರೂ ಮಾಡ್ತಾರೆ, ಆದ್ರೆ ತಪ್ಪು ಮೇಲೆ ತಪ್ಪು ಮಾಡೋನ್ನ ಮನುಷ್ಯ ಅಂತ ಯಾರು ಅನ್ನಲ್ಲ. ನಿನ್ನ ಮಗ ಮಾಡಿರೋದು ಕ್ಷಮಿಸಲಾರ್ದಂಥ ತಪ್ಪು. ಇಂಥವ್ನ ಮನೇಲಿದ್ರೆ ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಅಪ್ಪ, ಅವನ ಬುದ್ಧಿ ನಿಮಗೆ ಗೊತ್ತಲ್ವಾ? ಯಾವುದೋ ಗ್ಯಾಂದಲ್ಲಿ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಅವನನ್ನು ಒಳಗೆ ಕರೀರಪ್ಪ. ತಿದ್ದುಗಳ ಮನಸ್ಸು ಅವನಿಗಿದ್ದಿದ್ರೆ ಮಾಡಿರೋ ತಪ್ಪನ್ನ ಒಪ್ಕೋತಾ ಇದ್ದ ತಾನೆ. ಈ ಥರ ಸಂಭಾವಿತ ಅಂತ ವಾದಿಸ್ತಾ ಇರಲಿಲ್ಲ. ಯಾಕಾದ್ರೂ ನನ್ನ ಜೀವನ ಹಿಂಗಾಗೋಯ್ತು? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಹೀಗಾಗ್ತಿದೆ. ಸಮಾಧಾನ ಮಾಡ್ಕೊಂಡ. ಇಷ್ಟಕ್ಕೆಲ್ಲ ನಾವೇ ಕಾರಣ. ಇಂಥವನ್ನ ನಿನ್ನ ಜೊತೆ ಮದುವೆ ಮಾಡಿಕೊಟ್ರು ನಾವೇ ನಿನ್ನ ಜೀವನನ ಹಾಳು ಮಾಡಿದ್ವಿ. ಯಾರ ಜೀವನನೂ ಹಾಳಾಗಿಲ್ಲ ಮಾವ. ದುಡುಕಿ ನಿರ್ಧಾರ ತಗೊಂಡು ಭಾವನ ಜೀವನನ ಹಾಳು ಮಾಡ್ತಿರೋದು ನೀವು.
ಹೇಳ್ತಾ ಇದೆಯಾ ಜಾನಕಿ? ಅವ್ನು ಮಾಡಿರೋ ಎಂಥ ಕೆಲಸ ಅಂತ ಗೊತ್ತಾ ನಿನಗೆ? ನಿನ್ನ ಗಂಡ ಕಟ್ಕೊಂಡಿರೋ ಕನಸನ್ನ ಒಡೆಯಕ್ಕೆ ಹೊರಟಿರೋ ಪಾಪಿ ಅವನು. ಇನ್ನೊಬ್ರು ಜೀವನನ ಹಾಳು ಮಾಡೋಕ್ಕೆ ಅವನಿರೋದು. ಅವನು ಹಾಳಾದ್ರೆ ಯಾರಿಗೂ ನಷ್ಟ ಇಲ್ಲ. ತಪ್ಪು ಮಾವ, ಚೇಳು ವಿಷ ಕಕ್ಕತ್ತೆ ಅಂತ ಮನುಷ್ಯನು ಹಾಗೆ ಮಾಡೋಕ್ಕಾಗತ್ತಾ? ಅವ್ರ ತಪ್ಪನ್ನು ತಿದ್ಕೊಳ್ಳೋಕೆ ಅವಕಾಶ ಕೊಡದೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ ಮಾವ. ಅವನು ಸರಿಯಾಗಲ್ಲ ಜಾನಕಿ. ಬದಲಾಗೋ ಮನಸ್ಥಿತಿ ಅವನಿಗಿಲ್ಲ. ಅಂಥವ್ನ ಮನೆ ಒಳಗಡೆ ಇದ್ರೆ ಚೇಳ್ನ ಮೈ ಮೇಲೆ ಬಿಟ್ಟುಕೊಂಡ ಹಾಗೆ. ಯಾರಿಗೂ ಉಳ್ಗಾವಿಲ್ಲ. ಅಪ್ಪ ಹೇಳ್ತಿರೋದು ಸರಿ ಇದೆ ಜಾನಕಿ. ಅವ್ನು ಬದಲಾಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಅವ್ನು ಬದಲಾಗಲ್ಲ. ನನ್ನ ವಿಷಯದಲ್ಲಿ ಈ ರೀತಿ ಆಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವರೇ ಹಣ ಕದ್ದಿದಾರಂತ ನೀವು ಹೇಗೆ ಹೇಳ್ತೀರಾ ರಾಮ್? ಅವ್ರು ನಮ್ಮ ರೂಮಿಗೆ ಬಂದು ಹಣ ಕದ್ದಿರೋದನ್ನ ನೀವು ನೋಡಿದ್ದೀರಾ? ಇಲ್ಲ ಮನೆಯವ್ರು ಯಾರಾದರೂ ನೋಡಿದಾರಾ? ಶಾಹಿದಾ, ಫಾತಿಮಾ, ನೆನ್ನೆ ಕೊಡ್ತೀನಿ ಅಂತ ಅಂದಿದ್ದಿಲ್ಲ ಒಡವೆನ ಕೊಡು. ಆ ನೀಚಿನ ಎದೆ ಮೇಲೆ ತಗೊಂಡೋಗಿ ಇವತ್ತೇ ಹಣನ ಬಿಸಾಕ್ತೀನಿ. ಅಲ್ಲ ಜಿ, ನಾವು ಒಡವೆ ಮಾರಿದ ಹಣದಿಂದ ಅವ್ನ ಸಾಲ ತೀರ್ಸಕ್ಕಾಗಲ್ಲ ಅಂದ್ರಿ, ಈಗ ಅಷ್ಟೊಂದು ಹಣನ ಹೇಗೆ ಹೊಂದಿಸ್ತೀರಾ? ಕಾಣ್ತಾ ಇಲ್ವ ಮನೆ ಪತ್ರ? ಈ ಮನೆನ ಮಾರ್ತಾ ಇದ್ದೀನಿ. ಅಪ್ಪ ಏನ್ ಮಾತಾಡ್ತಿದ್ದೀರಾ? ಈ ಮನೆ ಮಾರಿದ್ರೆ ನಾವೆಲ್ಲಿ ಹೋಗೋದು? ಎಲ್ಲಿಗೆ ಅಂದರೆ ಯಾವ್ದಾರ ಮರದ ಕೆಳಗೋ ಗುಡಿಸಲಲ್ಲ ಮಲಗೋದು. ನಮ್ಮ ಥರ ನಿರ್ಗತಿಕರು ಬೇಕಾದಷ್ಟು ಜನ ಇದ್ದಾರೆ ಫಾತಿಮಾ. ಅವರಲ್ಲಿ ನಾವು ಒಬ್ರು ಅಂತ ಅನ್ಕೊಂಡ್ರೆ ಆಯಿತು. ಬೇಡ ಜಿ, ನಮಗೆ ಅಂತ ಇರೋ ಸೂರು ಇದೊಂದೇ. ಇದನ್ನು ಮಾರಿ ನಾವು ಬೀದಿ ಪಾಲಾಗೋದು ಬೇಡ. ಹಾಗಂತ ಇಲ್ಲೇ ಇದ್ದರೆ ಬೀದಿಲಿ ನಮ್ಮ ಮಾನ ಮರ್ಯಾದೆ ಹರಾಜಾಗೋಗುತ್ತೆ ಶಾಹಿದಾ. ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ಈಗಾಗಲೇ ಆ ನೀಚ ಮಾಡಿರೋ ಕೆಲಸಕ್ಕೆ? ಜನ ಎಲ್ಲ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಇವತ್ತೇನಾರು ಅವ್ನು ಮತ್ತೆ ಮನೆಗೆ ಬಂದರೆ ನಾವೆಲ್ಲ ಸಾಯ್ದೆ ಬೇರೆ ದಾರಿ ಇಲ್ಲ ಶಾಹಿದಾ. ಅಬ್ಬ, ಅಕ್ಕ ಒಂದು ವಾರದಲ್ಲಿ ದುಡ್ಡು ತರ್ತೀನಿ ಅಂತ ಹೇಳಿದಳಲ್ವಾ? ಕಾದ್ ನೋಡೋಣ. ಫಾತಿಮಾ, ನಿನಗೆ ಯಾಕೆ ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ? ಅವಳ ಕೈಲಿ ಆಗಲ್ಲ ಫಾತಿಮಾ. ಅಷ್ಟೊಂದು ಹಣ ಅವಳು ಎಲ್ಲಿಂದ ತರ್ತಾಳೆ? ತರ್ತಾಳೆ ಅಬ್ಬ, ಅಕ್ಕನ ಮೇಲೆ ನಂಬಿಕೆ ಇದೆ. ಒಂದು ವಾರ ಕಾಯೋಣ. ಹೌದು ಜಿ, ಈ ಮನೆ ನಿಮ್ಮ ಹಿರಿಯರು ನಿಮಗೆ ಅಂತ ಕೊಟ್ಟಿರೋ ಆಸ್ತಿ. ಮುಂದೆ ನಮ್ಮ ಮಕ್ಕಳು ಈ ಮನೆಯಲ್ಲೇ ಬಾಳಿ ಬದುಕಬೇಕಲ್ವಾ ಜಿ? ನಾವಿಬ್ಬರೇ ಆಗಿದ್ರೆ ಪರವಾಗಿಲ್ಲ, ಎಲ್ಲೋ ಹೋಗಿ ಜೀವನ ಮಾಡ್ಬೋದಾಗಿತ್ತು. ನಮ್ಮ ಮಕ್ಕಳನ್ನ ನಮ್ಮ ಕಣ್ಣು ಮುಂದೆನೇ ಹೇಗೆ ಬೀದಿಲಿ ನಿಲ್ಲಿಸೋದು? ಹಂಗೆ ಹುಣ್ಣಿಗೆ ಕನ್ನಡಿ ಹಿಡಿದು ನೋಡ್ಬೇಕಾಗಿಲ್ಲ. ಅವನ ಬುದ್ಧಿ ಎಂಥದ್ದು ಅಂತ ಎಲ್ರಿಗೂ ಗೊತ್ತು. ಕಣ್ಣಾರೆ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ ಮಾವ? ಅಂದ್ರೆ ನಿನ್ನ ಪ್ರಕಾರ ಅವನ ಹಣ ತೆಗ್ದಿಲ್ಲ ಅಂತನಾ? ಅವ್ರು ಆ ರೀತಿ ಮಾಡಿದಾರಂದ್ರೆ ನನಗೂ ನಂಬಿಕೆ ಬರ್ತಿಲ್ಲ ಮಾವ. ಮೊದಲು ಮಾಡಿರ್ಬೋದು, ಆದ್ರೆ ಈಗ ಭಾವ ಮೊದ್ಲಿನ ಥರ ಇಲ್ಲ. ರಾಮ್, ಭಾವನ್ ಗುಣ ಏನು ಅಂತ ನಿಮಗೂ ಗೊತ್ತು. ಅವ್ರ ದುಡ್ಡು ತಗೊಂಡಿದಾರಂದ್ರೆ ನೀವು ನಂಬ್ತೀರಾ? ಅವನಿಲ್ಲ ಅಂದರೆ ಮತ್ತೆ ಯಾರು ಜಾನಕಿ ಕೆಲಸ ಮಾಡ್ತಾರೆ? ನನ್ನ ರೂಮಲ್ಲಿ ಇಟ್ಟಿರೋ ದುಡ್ಡನ್ನ ಅವ್ನ ರೂಮಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಅದೇ ಏನೋ ತಪ್ಪಾಗಿದೆ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ಭಾವನ ಒಳಗೆ ಕರೆಯೋಕೆ ಹೇಳಿ. ಜಾನಕಿ, ಅವನ ಪರ ವಹಿಸ್ಕೊಂಡು ಮಾತಾಡಿ ತಪ್ಪು ಮಾಡ್ತಾ ಇದ್ಯಾ ನೀನು. ಕಾಲಿಗೆ ಎಡವಿದ ಕಲ್ಲನ್ನ ಕಿತ್ತು ಬಿಸಾಕ್ಬೇಕೆ ಹೊರತು ಮನೆ ಒಳಗಡೆ ತಂದಿಟ್ಟು ಅದನ್ನು ಪೂಜೆ ಮಾಡ್ಕೊಳಕ್ಕಾಗಲ್ಲ. ಒಂದ್ಸಲಿ ಒಬ್ಬ ವ್ಯಕ್ತಿ ಗುಣ ಗೊತ್ತಾದ್ಮೇಲೆ ಅವ್ರನ್ನ ದೂರ ಇಡೋದೇ ಒಳ್ಳೇದು. ಸರಿ ಮಾವ, ನಿಮ್ಮ ಪ್ರಕಾರ ಅವರೇ ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದರೆ ಅವ್ರು ಕಳ್ತನ ಮಾಡಿದ್ದು ಯಾರ ಮನೇಲಿ ಮಾವ?
ಬೇರೆಯವ್ರ ಮನೇಲಿ ಏನಲ್ವಲ್ಲ, ಅವ್ರದ್ದೇ ಮನೇಲಿ ತಾನೆ. ಏನು ಜಾನಕಿ ಈ ಥರ ಮಾತಾಡ್ತಿದ್ಯಾ? ಯಾರ ಮನೇಲಿ ಕಳ್ತನ ಮಾಡಿದ್ರು ತಪ್ಪೇ ಅಲ್ವಾ? ಇರ್ಬೋದು, ಆದರೆ ಮನೆ ಜಗಳನ ಬೀದಿ ರಂಪ ಮಾಡೋದು ಸರಿಯಲ್ಲ. ಮಾವ, ಒಂದ್ಸಲ ಯೋಚನೆ ಮಾಡಿ. ಭಾವನ ಹೊರಗಡೆ ಹಾಕಿರೋ ವಿಷಯ ಹೊರಗಡೆ ಇರೋರ್ಗೆ ಗೊತ್ತಾದ್ರೆ ನಿಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳಿ? ನಮ್ಮ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗಲ್ವಾ? ಕಿರಿ ಮಗ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡ್ದ, ಹಿರಿ ಮಗನ ಅವಶ್ಯಕತೆ ಮುಗೀತು, ಅದಕ್ಕೆ ಅವನ ಮನೆಯಿಂದ ಆಚೆ ಹಾಕಿದ್ರು ಅನ್ನೋ ಅಪವಾದ ನಿಮ್ಮ ಮೇಲೆ ಬರುತ್ತೆ. ಭಾವ ಈ ಮನೆಗೋಸ್ಕರ ಏನು ಮಾಡದೇ ಇರ್ಬೋದು, ಆದ್ರೆ ಅವರು ಈ ಮನೆಗೆ ಹಿರಿ ಮಗನ ಮನೆಯಿಂದ ಆಚೆ ಇಡೋದು ಸರಿಯಲ್ಲ. ಅವರು ಕಳ್ತನ ಮಾಡಿದ್ರು ಯಾಕೆ ಮಾಡಿರ್ತಾರೆ? ನನ್ನ ತಮ್ಮ ಬೆಳೀತಿದ್ದಾನೆ, ನಾನು ಅವನ ಹಾಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಒಂದ್ ವೇಳೆ ಅವರೇ ರಾಮ್ ಹತ್ರ ಬಂದು ನಾನು ನಿನ್ನ ಹಾಗೆ ಏನಾದರೂ ಮಾಡಬೇಕು, ನನಗೆ ದುಡ್ಡು ಕೊಡು ಅಂದರೆ ಅವ್ರು ಕೊಡ್ತಿದ್ರಾ? ಏನ್ ರಾಮ್, ನಿಮ್ಮ ಅಣ್ಣನಿಗೆ ಹಾಗೆ ಹೇಳ್ತಿದ್ರಾ? ಕೇಳೋದಕ್ಕೆ ಸಂಕೋಚ ಆಗಿ ಭಾವ ದುಡ್ಡು ತೆಗ್ದಿರ್ಬೋದು, ಅವ್ರ ಉದ್ದೇಶನೂ ಒಳ್ಳೇದೇ ಇದೆ. ಭಾವ ಚೆನ್ನಾಗಿ ಬೆಳೆದ್ರೆ ನಮಗೂ ಸಂತೋಷನೇ ಅಲ್ವಾ? ಒಳಗಿನ ತಪ್ಪನ್ನ ಹೊರಗಡೆ ನೋಡೋಗಿ ಮಾಡಿದ್ರೆ ಜನ ನಿಮ್ಮ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ಮನೆ ಹೊರಗಡೆ ಬೇಡ ಅಂತ ಹೇಳ್ತಿದ್ದೀನಿ. ತಪ್ಪು ಮಾಡಿದವ್ರಿಗೆ ತಿಳಿಸಿ ಹೇಳಿ ಒಳ್ಳೆ ಮಾರ್ಗನ ನಾವು ತೋರಿಸ್ಬೇಕು. ತಪ್ಪನ್ನೇ ಮುಂದುವರ್ಸ್ಕೊಂಡು ಹೋಗೋಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ನೀವು ಕೊಟ್ಟಿರೋ ಶಿಕ್ಷೆಯಿಂದ ಅವ್ರು ಬದಲಾಗಲ್ಲ, ಮತ್ತಷ್ಟು ತಪ್ಪು ಮಾಡ್ತಾರೆ. ಹಾಗಾಗೋದು ಬೇಡ ಮಾವ. ನಮ್ಮನೆ ವಿಷಯ ಏನೇ ಇದ್ರೂ ಒಳಗೆ ಬಗೆಹರಿಸ್ಕೊಳ್ಳೋಣ. ಇನ್ನೊಬ್ರಿಗೆ ಗೊತ್ತಾಗಿ ಅವರೆಲ್ಲ ಮಾತಾಡ್ಕೊಳ್ಳೋ ಹಾಗೆ ಮಾಡೋದು ಬೇಡ. ಹೌದು ನಾರಾಯಣ, ಜಾನಕಿ ಹೇಳ್ತಿರೋದು ನಿಜ. ಯಾರಾದ್ರೂ ನೋಡೋಕೆ ಮುಂಚೆ ಅವನ್ನ ಒಳಗೆ ಕರಿಯೋ, ಇಲ್ಲಾಂದ್ರೆ ನಮ್ಮನೆ ಮಾನ ಮರ್ಯಾದೆ ನಾವೇ ತೆಗ್ದಂಗೆ ಆಗುತ್ತೆ ಕಣೋ. ಹೌದಪ್ಪ, ಅವನೇನೇ ಮಾಡಿದ್ರು ಮನೆ ಒಳಗೆ ಕರೆದು ಮಾತಾಡೋಣ. ಇಷ್ಟು ದಿನ ಮನೆ ಒಳಗೇನೆ ಶಿಕ್ಷೆ ಕೊಡ್ತಿದ್ದವರು ಈಗ ಮನೆ ಹೊರಗೆ ಹಾಕ್ಬೇಕಾ? ಅಪ್ಪ, ಏನೋ ಆಗಿದ್ದಾಗೋಯ್ತು, ಅಣ್ಣನ ಒಳಗೆ ಕರೀರಿ. ಅನ್ಪೂರ್ಣ, ಹೋಗು, ಅವನ್ನ ಒಳಗೆ ಕರ್ಕೊಂಡು ಬಾ. ನಮ್ಮದು ಅಂತ ಇರೋದು ಇದೊಂದೇ ಮನೆ ಜಿ. ಇದನ್ನು ಬಿಟ್ಟು ಹೋಗೋದು ಬೇಡ. ಆ ಅಲ್ಲ ಇದ್ದಾನೆ, 1 ವಾರ ಸಮಯ ಇದೆ, ಏನಾದರೂ ದಾರಿ ತೋರಿಸ್ತಾನೆ. ಯಾವುದಕ್ಕೂ ಧೈರ್ಯ ಕಳ್ಕೊಳ್ಳೋದು ಬೇಡ ಜಿ. ಆ ಅಲ್ಲ ನಮಗೆ ದಾರಿ ತೋರಿಸೋವರೆಗೂ ಆ ಪಾಪಿಯಿಂದ ಹೇಗೆ ತಪ್ಪಿಸ್ಕೊಳ್ಳೋಂತ ಗೊತ್ತಿಲ್ಲ ಶಾಹಿದ. ಇಂಚಿಂಚುವಾಗೂ ಜೀವ ಇಂತಾನೆ, ನರಕ ಯಾತನೆ ಕೊಡ್ತಾನೆ. ಬೇರೆ ದಾರಿ ಇಲ್ಲ ಜಿ, ಅನುಭವಿಸ್ಬೇಕು. ಇಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀವಲ್ವಾ, ಮುಂದೇನೂ ಹಾಗೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನಿ ಅಂತ ಆ ಅಲ್ಲ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾನೆ. ಎಲ್ಲ ಸಮಸ್ಯೆನೂ ಬಗೆಹರಿತು ಅಂತ ಅಂದ್ಕೊಂಡೆ. ಸುಖವಾಗಿರೋ ಟೈಮಲ್ಲಿ ಬಂದು ಆಘಾತ ಎದೆಗೆ ಅಪ್ಪಳಿಸ್ತು. ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ ಶಾಹಿದ? ಎಂಥ ಕಲ್ಲಾದರೂ ಏಟ್ ತಡಿಯೋಕ್ಕಾಗದೆ
ಎರಡು ಭಾಗ ಆಗುತ್ತೆ. ಮನುಷ್ಯರಾಗಿ ನಮ್ಮ ಕೈಲಿ ತಡ್ಕೊಳಕ್ಕಾಗುತ್ತಾ? ತಡ್ಕೋಬೇಕು ಅಬ್ಬ, ತಡ್ಕೊಂಡಾಗ್ಲೇ ನಾವಿಲ್ಲಿ ಬದುಕೋಕ್ಕಾಗೋದು. ಯಾರೇನು ಮಾತಾಡ್ತಾರಂತ ಇರೋದು ಇದೊಂದು ಮನೆ ಮಾರ್ಕೊಂಡ್ರೆ ಆಮೇಲೆ ಜನ ಸುಮ್ಮನಾಗ್ತಾರೆ ಅಂತ ಅನ್ಕೊಂಡ್ರಾ? ಬೀದಿಲಿ ನಿಂತ್ರೂ ಕಲ್ಪಿಸೋರು ಇರ್ತಾರೆ ಅಬ್ಬ. ಇಲ್ಲಿ ಮನುಷ್ಯ ಮಾತ್ರ ಮನೇಲಿ ಹುಡ್ತಾನೆ, ಆದ್ರೆ ಮನುಷ್ಯತ್ವ ಎಲ್ಲರಲ್ಲೂ ಹುಟ್ಟಲ್ಲ ಅಬ್ಬ. ನಾವೇ ಧೈರ್ಯ ತಂದ್ಕೋಬೇಕು, ಧೈರ್ಯ ತಂದ್ಕೊಂಡು ಬದುಕಬೇಕು. ಹೌದು ಜಿ, ಅಲ್ಲ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂದರೆ ನಮಗೆ ತಿಳಿದೇ ಇರೋ ಸತ್ಯ ಅವನಿಗೆ ಗೊತ್ತಿದೆ ಅಂತ. ಆರೋ ದೀಪ ಯಾವಾಗಲೂ ಉರಿಯೋದು ಜಾಸ್ತಿ. ಒಂದ್ರ ಮೇಲೆ ಒಂದು ಕಷ್ಟಗಳು ಬರ್ತಾ ಇದೆ ಅಂದರೆ ಮುಂದೆ ಒಳ್ಳೆ ದಿನಗಳು ಬರುತ್ತೆ ಅಂತ. ನಂಬಿಕೆ ಕಳ್ಕೊಳ್ಳೋದು ಬೇಡ, ಖಂಡಿತವಾಗ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಅಕ್ಕ ಬರೋರ್ಗೂ ಕಾರಣ ಹಬ್ಬ. ಅವಳು ಬಂದಮೇಲೆ ಅವಳ ಕೈಲೂ ಆಗಿಲ್ಲ ಅಂದರೆ ನೀವು ಹೇಳ್ದಾಗೆ ಈ ಮನೆ ಮರಿ ಸಾಲ ತೀರ್ಸೋಣ. ಅವ್ಳು ಕಷ್ಟ ಕೊಡೋದು ಬೇಡ ಅಂತ ಹೇಳಿದ್ರು ನೀನು ಕೇಳೋದಿಲ್ಲ ಅಲ್ವಾ? ಅದು ಆಗಲಿ, ನೋಡ್ತೀನಿ. ಆದ್ರೆ ಒಂದಂತೂ ನಿಜ ಫಾತಿಮಾ, ಮತ್ತೆ ಇಮ್ರಾನ್ ಮನೆ ಬರೋಷ್ಟರಲ್ಲಿ ಹಣ ಏನಾದ್ರು ಅಡ್ಜಸ್ಟ್ ಆಗಿಲ್ಲ ಅಂದರೆ ನಾನಂತೂ ಜೀವಂತವಾಗಿರಲ್ಲ. ನನ್ನ ಜೊತೆ ಬರೋ ಮನ್ಸಿದ್ದವರು ಬರ್ಬೋದು, ಇಲ್ಲ ಈ ಮನೇಲಿ ನರ್ಕ ಅನುಭವಿಸ್ತಾ ಇಲ್ಲೇ ಇರ್ಬೋದು. ಜಾನಕಿ ಇರಲಿಲ್ಲ ಅಂದರೆ ಖಂಡಿತ ಖಂಡಿತ ಅವನ್ನ ಮನೆ ಒಳಗೆ ಕರ್ಕೋತಾ ಇರಲಿಲ್ಲ. ಜಾನಕಿ ಹೇಳೋದು ಸರಿ ಇದೆ ಅಲ್ಲ ರೀ. ಮನೆ ಒಳಗೆ ಬಗೆಹರಿಸಬೇಕಾದ ವಿಷಯನ ನೀವು ಬೀದಿಗೆ ತಂದರೆ ಹೇಗೆ? ಇಂಥ ನೀಚನಿಗೆ ಇನ್ನೇನು ಮಾಡೋದು? ಬರೀ ಬೀದಿಯಲ್ಲ, ನನಗೆ ಬರ್ತಿರೋ ಕೋಪಕ್ಕೆ ಕುತ್ತಿಗೆ ಹಾಕಿ ಸಾಯಿಸ್ಬೇಕು ಅನಿಸ್ತಿತ್ತು. ಇದೇ ಬೇಡ ಅನ್ನೋದು. ನೀವು ಎಲ್ಲದಕ್ಕೂ ದುಡುಕ್ತೀರಾ. ಸಮಾಧಾನವಾಗಿ ಯೋಚನೆ ಮಾಡಬೇಕನ್ನೋ ಮನಸ್ಸೇ ಇಲ್ಲ ನಿಮಗೆ. ಸಂಸಾರದಲ್ಲಿ ಇಂಥವನೊಬ್ಬ ಇದ್ದರೆ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಅಂದ್ಕೊಳ್ಳ? ಹೇಳ್ಕೊಳಕ್ಕೆ ಹಿರಿ ಮಗ, ಅವ್ನು ಮಾಡಿರೋ ಕೆಲಸ ಎಂಥದ್ದು ನೋಡಿದೀಯಾ? ಏನೋ ಕೆಟ್ಟಗಳಿಗೆ ಮಾಡಿಬಿಟ್ಟ, ಹೋಗ್ಲಿ ಬಿಡಿ, ಎಲ್ಲ ಆಯ್ತಲ್ಲ. ಇಷ್ಟಕ್ಕೆ ಅಲ್ಲ ಅಂದ್ಕೊಳ್ಳ, ಅವ್ನು ಏನು ಮಾಡ್ತೀನಿ ನೋಡ್ತಾ ಇರೋ. ನೀನು ಅವನು ನಾವು ಒಳಗೆ ಕರ್ಕೊಂಡ್ಬಂದಾಗಲೇ ಕೆನ್ನೆಗೆ ನಾಲ್ಕು ಬಾರಿಸ್ಬೇಕು ಅಂತಿದ್ದೆ. ಕೊಚ್ಚೆ ಮೇಲೆ ಕಲ್ಲು ಹಾಕಿ ನನ್ನ ಮುಖಕ್ಕೆ ಯಾಕೆ ಸಿಡಿಸ್ಕೋಬೇಕು ಅಂತ ಸುಮ್ಮನಾದೆ. ಅವನು ಮಾಡಿರೋ ಕೆಲಸಕ್ಕೆ ತಕ್ಕ ಶಾಸ್ತಿ ಮಾಡದೆ ಬಿಡಲ್ಲ ನಾನು. ನೋಡ್ತಾ ಇರೋ ಮುಂದೆ ಏನು ಮಾಡ್ತೀನಿ ಅಂತ.